ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರೇ ಮಾತಾಡ್ರಿ, ಯಾರ್ರಿ ಅವಳು? ಆಗಾಗ ನನ್ನ ಹತ್ರ ಸುಳ್ಳು ಹೇಳಿ ಹೋಗ್ತಿರ್ತೀರಲ್ಲ, ಯಾವಳ ಅವಳು? ನಿಮ್ಗೆ ನಾನಲ್ದೆ ಎರಡನೇ ಮನೆ ಬೇರೆ ಇದ್ಯಾ? ಅಮ್ಮ, ಅಪ್ಪನ ಮೇಲೆ ನೀನು ಅನುಮಾನ ಪಡಕ್ ಶುರು ಮಾಡಿದ್ಯಾ? ಅತ್ತೆ, ಮಾವನ ನೀವು ಎಷ್ಟು ವರ್ಷದಿಂದ ನೋಡಿದ್ದೀರಾ? ಅವ್ರ ಬಗ್ಗೆ ನಿಮಗೆ ಎಲ್ಲ ಗೊತ್ತು, ಆದ್ರೂ ಅವ್ರ ಬಗ್ಗೆ ಅನುಮಾನ ಪಡೋದು ತಪ್ಪಲ್ವಾ? ಶ್ರಾವಣಿಯಮ್ಮರೇ, ಅನುಮಾನನ ಹುಳು ಅವಳ ತಲೆಗೆ ಹೊಕ್ಕೊಂಡಿದೆ. ಅವಳಿಗೆ ಸರಿ ತಪ್ಪು ಯಾವುದು ಗೊತ್ತಾಗೋದಿಲ್ಲ. ಅನುಮಾನ ಪಡೋದು ತಪ್ಪು ಅಂತ ಹೇಳೋದಕ್ಕಿಂತ ಅನುಮಾನನ ಬಗೆಹರಿಸದೆ ಸರಿ. ನೋಡ ವಿಶಾಲು, ನೀನೊಬ್ಳೇ ನನ್ನ ಅರ್ಧಾಂಗಿ, ನೀನೇ ನನ್ನ ಸಂಗಾತಿ. ನಿನ್ನ ಬಿಟ್ಟು ಒಂದೇ ಒಂದು ಕ್ಷಣ ಬೇರೆ ಯಾರನ್ನೂ ನೋಡಲ್ಲ ಕಣೆ. ಆಗಿದ್ರೆ ಅವಾಗ ಹೋಗ್ಬಿಟ್ಟು ಬರ್ತೀರಲ್ಲ, ಅದೆಲ್ಲಿಗೆ ಅಂತ ಹೇಳಿ. ಅದೆಲ್ಲ ಕೇಳ್ಬಾರ್ವೆ, ಸಮಯ ಬಂದಾಗ ನಾನೇ ಹೇಳ್ತೀನಿ. ನೋಡ್ದೇನ ಸುಬ್ರಹ್ಮಣ್ಯ, ಅನುಮಾನ ಪಡ್ತಿರೋದು ನಾನಲ್ಲ, ಅನುಮಾನ ಬರ್ಸ್ತಾ ಇರೋದು ಇವರು. ಅಮ್ಮ, ನೀನು ಯಾವತ್ತೂ ಈ ಥರ ಎಲ್ಲ ಮಾತಾಡ್ದೋಳಲ್ಲ. ಆದರೆ ಇವಾಗ ಮಾತಾಡ್ತಾ ಇದೀಯ ಅಂದರೆ ನೀನು ಯಾರೋ ತಲೆ ಕೆಡಿಸಿದ್ದಾರೆ. ಈ ಹಾಲಿನಂಥ ಮನಸ್ಸಿಗೆ ಹುಳಿ ಹಿಂಡಿದ್ಯಾರಮ್ಮ? ಏನಪ್ಪ ಕಾರ್ತಿಕೇಯ, ಹುಳಿ ಹಿಂಡಿದ್ ಯಾರಮ್ಮ ಅಂತ ನನ್ನ ನೋಡ್ಕೊಂಡು ಹೇಳ್ತಿದ್ಯಾ? ಮನೆಯಲ್ಲಿ ಸಪ್ಪೆ ಸಾರಿದ್ರು ತೆಪ್ಪಗ್ ತಿಂದು ಎದ್ದು ಹೋಗಳ್ ನಾನು. ನನಗೆ ಈ ಉಪ್ಪು ಹುಳಿ ಖಾರ ಇದೆಲ್ಲ ಆಗ ಬರಲ್ಲ. ಬೇಕಾದ್ರೆ ನಮ್ಮ ಯಜಮಾನ್ರನ್ನೇ ಕೇಳು, ಹೇಳ್ರೆ. ನಾನು ಸಾಧು, ನನ್ನ ಹೆಂಡತಿ ಸಾಧುವಿನ ಹೆಂಡತಿ. ಅಯ್ಯೋ ಅದೆಲ್ಲ ಬಿಡಿ ರೀ, ನೀವೆಲ್ಲಿಗೆ ಹೋಗಿದ್ರಿ ಅಂತ ಹೇಳಿ ಮೊದ್ಲು. ಇಷ್ಟು ವರ್ಷದಲ್ಲಿ ಒಂದು ಮಾತು ಆಡ್ತಾ ಇದ್ದವ್ರು ನನ್ ಮೇಲೆ ರೇಗ್ಬಿಟ್ಟು ಹೋದ್ರು. ಹಂಗೆಲ್ಲ ಮಾಡ್ಬೇಕು ಅಂದ್ರೆ ಇವ್ರಿಗೆ ಬೇರೆಯವ್ರ ಮೇಲೆ ವ್ಯಾಮೋಹ ಇರ್ಲೇಬೇಕು, ಅವಾಗ್ಲೇ ಹೆಂಡತಿಗೆ ಬೈಯೋದು. ಯಾಕೆಂದ್ರೆ ಈಗ ನಾನು ಬೇಡವಲ್ಲ, ಅದಕ್ಕೆ. ಲೇ ವಿಶಾಲು, ಏನೇ ನಿನ್ನ ಮಾತಿನ ಅರ್ಥ? ಮಾವ, ನೀವೇ ಹೇಳ್ದಾಗೆ ಅವ್ರಿಗೆ ಬಂದಿರೋ ಅನುಮಾನನ ಬಗೆಹರಿಸ್ಬಿಡಿ. ನೀವ್ ಎಲ್ಲಿ ಹೋಗ್ತೀರಾ ಹೇಳ್ಬಿಡಿ ಅವ್ರಿಗೆ. ನಾನು ಎಲ್ಲೂ ಹೋಗಲ್ಲ ಶ್ರಾವಣಿಮ್ಮ. ಹಾಗೇನಾದ್ರೂ ಹೋದ್ರೆ ಸಣ್ಣ ಪುಟ್ಟ ಕೆಲಸ ಇರುತ್ತೆ ಅಷ್ಟೇ. ತಾಳಿ ಕಟ್ಟಿ ಇವಳೇ ಮೇಂಟೈನ್ ಮಾಡ್ತಿರೋದು ದೊಡ್ಡ ವಿಷಯ. ಅಂಥದ್ರಲ್ಲಿ ಇನ್ನೊಬ್ಬಳನ್ನೇ ಕರ್ಕೊಂಬರಕ್ಕಾಗತ್ತಾ? ಈಗ ಕರ್ಕೊಂಬರೋ ಸಮಯನೂ ಅಲ್ಲ. ನನ್ನ ಹೃದಯ ಮುಟ್ಕೊಂಡು ಹೇಳ್ತೀರಮ್ಮ, ನನ್ನ ಹೃದಯದಲ್ಲಿ ಇರೋದು ವಿಶಾಲು ಒಬ್ಳೇ. ಇದನ್ನ ಬಿಟ್ಟು ಇನ್ನೇನು ಹೇಳಲ್ಲ. ನೋಡ್ದೆ ನಾನು ಏನಾರು ಕೇಳಿ ಅವ್ರು ಇನ್ನೊಂದು ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಹಾಳಾಯ್ತು, ಅಯ್ಯೋ ನನ್ನ ಜೀವನನೇ ಹಾಳಾಯ್ತು. ಇವ್ರನ್ನ ನಂಬಿ ನಾನು ಹಾಳಾದೆ ಮಾತಾಡೋ ಸುಮ್ಮನೆ ಇದೆಯಲ್ಲೋ. ಅಮ್ಮ, ಅಪ್ಪನ ನಂಬಿ ಯಾರು ಕೆಟ್ಟಿಲ್ಲ ಅಮ್ಮ. ನಾನು ಅಪ್ಪನ ಇಷ್ಟು ವರ್ಷದಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ನೀನು ಅಪ್ಪನ ಮೇಲೆ ಅನುಮಾನ ಪಡ್ತೀಯಲ್ಲ, ನನಗೆ ಅವ್ರು ಏನು ಅಂತ ಗೊತ್ತು. ಅತ್ತೆ, ನೀವೇನು ಟೆನ್ಷನ್ ತಗೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮಾವ ಯಾಕೆ ಈ ರೀತಿ ನಡ್ಕೋತಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಅದ್ ಏನೇ ಸಮಸ್ಯೆ ಇದ್ರೂ ನಾವು ವಿಚಾರಿಸ್ತೀವಿ, ನಾವು ಅದನ್ನ ಬಗೆಹರಿಸ್ತೀವಿ. ನೀವೇನು ಟೆನ್ಷನ್ ತಗೋಬೇಡಿ, ಆಯ್ತಾ?